ಗೆಳೆಯರಿಗೆ ಧನ್ಯವಾದಗಳು. ಇವತ್ತು ರಾಜ್ಯಾದ್ಯಂತ ಸುಮಾರು 50,000ಕ್ಕೂ ಹೆಚ್ಚು ಶಿಕ್ಷಕರು ಫ್ರೀಡಂ ಪಾರ್ಕ್ನಲ್ಲಿ ಜಮಾವಣೆಗೊಂಡಿದ್ದಾರೆ. ಈ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹಿಂಬಡ್ತಿ ಕೊಟ್ಟಿದ್ದಾರೆ. ಅದನ್ನು ವಿರೋಧಿಸಿ ನಾವು ಇವತ್ತು ದೊಡ್ಡ ಪ್ರತಿಭಟನೆಯನ್ನು ದಾಖಲೆ ಮಾಡ್ತಾ ಇದ್ದೇವೆ. ಕಳೆದ 20-25 ವರ್ಷದಿಂದ ಶಿಕ್ಷಕರು ಬೀದಿಗಿಳಿದಿಲ್ಲ. ಬಹುಶಃ ಸರ್ಕಾರ ಶಾಲೆಗಳಲ್ಲಿ ಪಾಠ ಮಾಡ್ತಕ್ಕಂಥ ಶಿಕ್ಷಕರನ್ನ ಬೀದಿಗಿಳಿದಿರ್ತಕ್ಕಂಥ ಸರ್ಕಾರ ಈ ಕಡೆ ಗಮನ ಕೊಡಬೇಕು. ನಾವ್ಯಾರು 1ರಿಂದ 7ಕ್ಕೆ ನೇಮಕ ಆಗಿದ್ವಿ ಅವರನ್ನು 1ರಿಂದ 5ಕ್ಕೆ ಹಿಮ್ಮಡಿತಗೊಳಿಸಿದ್ದಾರೆ. ನಮ್ಮಲ್ಲೇ ಡಿಗ್ರಿ ಮುಗಿಸಿದವರನ್ನು ಕೂಡ 6ರಿಂದ 8ಕ್ಕೆ ಪರಿಗಣಿಸಿಲ್ಲ. ನಮ್ಮಲ್ಲೇ ಡಿಗ್ರಿ ಮುಗಿಸಿದ ಎಲ್ಲ ಶಿಕ್ಷಕರನ್ನ ಆಸ್ ಇಟ್ ಈಸ್ ಪದವೀಧರ ಶಿಕ್ಷಕರಂತ ಮಾಡಬೇಕು ಅಂತಕ್ಕಂಥ ಹಕ್ಕೊತ್ತಾಯ ಮಾಡಿದ್ದಾವೆ. ನಮ್ಮಲ್ಲೇ BEd ಮುಗಿಸಿದವರನ್ನ ಈ ಹಿಂದಿನಂತೆ ಹೈಸ್ಕೂಲಿಗೆ ಕೊಡಬೇಕು. ನಮ್ಮಲ್ಲಿ ಮುಖ್ಯೋಪಾಧ್ಯಾಯರ ಹುದ್ದೆ ಇದಾವೆ ಅವುಗಳನ್ನ ಸೇವಾ ಜ್ಯೇಷ್ಠತೆ ಆಧಾರದ ಮೇಲೆ ಕೊಡಬೇಕಂತ ಹಕ್ಕೊತ್ತಾಯ ಮಾಡಿದ್ದೇವೆ. ಇವತ್ತು ಸರ್ಕಾರ ಇವತ್ತು ಬಂದು ಏನಾದರೂ ನಮ್ಮ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸದೆ ಹೋದ್ರ ಭವಿಷ್ಯದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಬಹಿಷ್ಕರಿಸೋದಾಗಿರ್ಬೋದು, ಅಹೋರಾತ್ರಿ ಧರಣಿ ಮಾಡೋದಾಗಿರ್ಬೋದು, ಅಥವಾ 6ರಿಂದ 8 ಪಾಠ ಬಹಿಷ್ಕರಿಸಿ ಕೇವಲ 1ರಿಂದ 5ಕ್ಕೆ ಪಾಠ ಮಾಡ್ತಕ್ಕಂಥ ತೀರ್ಮಾನವನ್ನ ನಾವೆಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಧಾರ ಮಾಡ್ತೇವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ.